ನಮಸ್ಕಾರ ಸ್ನೇಹಿತರೆ, ನಿರೀಕ್ಷಿಸಿ ಒಂದು ಕ್ಷಣ ನಿಲ್ಲಿಸಿ ಹೇಳಿ, ನೀವು ಯಾರನ್ನಾದರೂ ಎಷ್ಟು ಪ್ರೀತಿ ಮಾಡುತ್ತೀರೋ ಒಂದು ದಿನ ಅವರ ಅನುಪಸ್ಥಿತಿಯ ಆಲೋಚನೆಯೇ ನಿಮ್ಮನ್ನು ಉಸಿರುಗಟ್ಟಿಸುವಂತೆ ಮಾಡುತ್ತಿದೆಯಾ? ನೀವು ಎಂದಾದರೂ ಕತ್ತಲೆಯ ರಾತ್ರಿಯಲ್ಲಿ ಎಲ್ಲರೂ ಮಲಗಿರುವಾಗ ಮತ್ತು ನೀವು ಒಬ್ಬಂಟಿಯಾಗಿ ಎಚ್ಚರ ಇರುವಾಗ ಈ ಪ್ರಶ್ನೆಯನ್ನು ನಿಮ್ಮನ್ನು ಕೇಳಿಕೊಂಡಿದ್ದೀರಾ? ಅವರು ಹೊರಟು ಹೋದರೆ ನಾವು ಮತ್ತೆ ಎಂದಾದರೂ ಭೇಟಿಯಾಗುತ್ತೇವೆಯೇ? ಈ ಪ್ರಶ್ನೆ ಸಣ್ಣದಲ್ಲ, ಇದು ವ್ಯಕ್ತಿಯ ಹೃದಯದಲ್ಲಿನ ಆಳವಾದ ನೋವಿನಿಂದ ಉದ್ಭವಿಸುತ್ತದೆ ಮತ್ತು ಇಂದು ನಾವು ನಿಮಗೆ ಹಿಂದೆಂದೂ ಕೇಳಿರದ ಉತ್ತರವನ್ನು ನಾವು ನಿಮಗೆ ನೀಡುತ್ತೇವೆ. ಶಿವಪುರಾಣ ಮತ್ತು ಸಂತರ ಮಾತುಗಳು. ಸಾವು ನಿಜವಾಗಿಯೂ ಎರಡು ಆತ್ಮಗಳನ್ನು ಬೇರ್ಪಡಿಸಬಹುದೇ ಅಥವಾ ಪ್ರೀತಿ ದೊಡ್ಡದಾಗಿದೆಯೇ ಎಂಬುದನ್ನು ಬಹಿರಂಗಪಡಿಸುವ ರಹಸ್ಯವನ್ನು ಹೊಂದಿವೆ? ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಮುಂದಿರುವ ರಹಸ್ಯವು ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ. ಅದು ಸಾವಿರಾರು ವರ್ಷಗಳ ಹಿಂದೆ ಹಿಮಾಲಯದ ಶಾಂತ ಮತ್ತು ಏಕಾಂತ ಮೂಲೆಯಲ್ಲಿ ಒಬ್ಬ ಮಹಾನ್ ಋಷಿ ಧ್ಯಾನ ಮಾಡುತ್ತಿದ್ದರು. ಅವರ ಹೆಸರು ಮಹರ್ಷಿ ಶೌನಕ. ಅವರು ಅಪಾರ ಬುದ್ಧಿವಂತ ವ್ಯಕ್ತಿ. ಅವರು ವೇದಗಳ ವಿದ್ವಾಂಸರಾಗಿದ್ದರು. ಅವರು ಜೀವನದ ಅನೇಕ ರಹಸ್ಯಗಳನ್ನು ಪರಿಹರಿಸಿದ್ದರು. ಜನರು ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಲು ದೂರದಿಂದ ಅವರ ಬಳಿಗೆ ಬಂದರು. ಆದರೆ ಅವರ ಹೃದಯದಲ್ಲಿ ಕಲ್ಲಿನಂತೆ ಒಂದು ಪ್ರಶ್ನೆ ಅಂಟಿಕೊಂಡಿತ್ತು. ಒಮ್ಮೆ ಒಂದು ಹಳ್ಳಿಯಲ್ಲಿ ಒಬ್ಬ ವೃದ್ಧನು ತನ್ನ ಹೆಂಡತಿಯ ಶವದ ಹಿಂದೆ ನಡೆದುಕೊಂಡು ಹೋಗುತ್ತಿರುವುದನ್ನು ನೋಡಿದನು. ಅವನ ಹೆಜ್ಜೆಗಳು ಎಡವುತ್ತಿದ್ದವು. ಅವನ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ, ಕೇವಲ ಶೂನ್ಯತೆ. ಅವನಿಗೆ ಅಳಲು ಸಾಧ್ಯವಾಗಲಿಲ್ಲ, ಏಕೆಂದರೆ ನೋವು ಅತಿಯಾದಾಗ ಕಣ್ಣೀರು ಕೂಡ ನಿಲ್ಲುತ್ತದೆ. ಮತ್ತು ಆ ಮನುಷ್ಯನ ಮುಖದಲ್ಲಿ ಋಷಿ ಒಂದು ಪ್ರಶ್ನೆಯನ್ನು ನೋಡಿದನು. ಸಾವಿನ ನಂತರ ಈ ನಿಜವಾದ ಮತ್ತು ಆಳವಾದ ಪ್ರೀತಿಗೆ ಏನಾಗುತ್ತದೆ? ಅವರು ಮತ್ತೆ ಭೇಟಿಯಾಗುತ್ತಾರೆಯೇ ಅಥವಾ ಎಲ್ಲವೂ ಧೂಳಿನಿಂದ ಕೊನೆಗೊಳ್ಳುತ್ತದೆಯೇ? ಈ ಪ್ರಶ್ನೆಯು ಋಷಿಯನ್ನು ಎಷ್ಟು ಅಶಾಂತಗೊಳಿಸಿತ್ತು ಎಂದರೆ ಅವನು ತನ್ನ ಆಸನದ ಮೇಲೆ ಸರಿಯಾಗಿ ಕುಳಿತುಕೊಳ್ಳಲು ಸಹ ಸಾಧ್ಯವಾಗಲಿಲ್ಲ. ಅವನು ರಾತ್ರಿಯಲ್ಲಿ ಧ್ಯಾನ ಮಾಡಿದಾಗ ಮುದುಕನ ಮುಖ ಕಾಣಿಸುತ್ತಿತ್ತು. ಅವನು ಬೆಳಗ್ಗೆ ಜಪಿಸಿದಾಗ ಆ ಪ್ರಶ್ನೆ ಉದ್ಭವಿಸುತ್ತಿತ್ತು. ಕೊನೆಗೆ ಅವನು ಒಂದು ನಿರ್ಧಾರವನ್ನು ತೆಗೆದುಕೊಂಡನು. ಅವನು ಕೈಲಾಸ ಪರ್ವತಕ್ಕೆ ಮಹಾದೇವನ ಬಳಿಗೆ ಹೋದನು. ಏಕೆಂದರೆ ಈ ಪ್ರಶ್ನೆಗೆ ಯಾರಿಗಾದರೂ ಉತ್ತರವಿದ್ದರೆ ಅದು ಮಹಾಕಾಲ ಮಾತ್ರ. ಸಮಯದ ಅಧಿಪತಿ, ಸಾವನ್ನು ತಿಳಿದಿರುವ ಮತ್ತು ಪ್ರೀತಿಸುವವನು ಇಲ್ಲಿ ಒಂದು ಕ್ಷಣ ನಿಲ್ಲುತ್ತಾನೆ, ಏಕೆಂದರೆ ಈ ಪ್ರಶ್ನೆ ಆ ಋಷಿಯದಲ್ಲ, ಅದು ನಿಮ್ಮದು, ನನ್ನದೂ ಕೂಡ. ಒಬ್ಬ ಮಗ ತನ್ನ ತಾಯಿಯ ಹಾಸಿಗೆಯನ್ನು ನೋಡುತ್ತಾ, ನೀನು ಎಲ್ಲೋ ಇದ್ದೀಯಾ ತಾಯಿ, ನೀನು ನನ್ನನ್ನು ನೋಡುತ್ತೀಯಾ ಎಂದು ಆಶ್ಚರ್ಯಪಡುತ್ತಾನೆ. ಹೆಂಡತಿ ತನ್ನ ಗಂಡನ ಅಂಗಿಯನ್ನು ಎದೆಗೆ ಹಿಡಿದುಕೊಂಡು, ನನ್ನನ್ನು ಮಿಸ್ ಮಾಡಿಕೊಳ್ಳುತ್ತೀಯಾ ಎಂದು ಕೇಳುತ್ತಾಳೆ. ವಯಸ್ಸಾದ ಗಂಡ ಪ್ರತಿದಿನ ಬೆಳಗ್ಗೆ ತನ್ನ ಹೆಂಡತಿಯ ಫೋಟೋ ಇಟ್ಟಿರುವ ಕೋಣೆಗೆ ಹೋಗಿ ಸುಮ್ಮನೆ ನೋಡುತ್ತಾನೆ. ಅವನು ಏನನ್ನೂ ಹೇಳುವುದಿಲ್ಲ, ದಿಟ್ಟಿಸಿ ನೋಡುತ್ತಾನೆ. ಈ ಪ್ರಶ್ನೆ ದೌರ್ಬಲ್ಯವಲ್ಲ, ಇದು ಪ್ರೀತಿಯ ಅತ್ಯಂತ ಗಟ್ಟಿಯಾದ ಧ್ವನಿ. ಮತ್ತು ನಮ್ಮ ಧರ್ಮ ಗ್ರಂಥಗಳು, ನಮ್ಮ ಸಂತರು, ನಮ್ಮ ಮಹಾದೇವ ಈ ಧ್ವನಿಯನ್ನು ಕೇಳಿ ಪ್ರತಿಕ್ರಿಯಿಸಿದನು. ಹಾಗಿದ್ರೆ ಆ ಉತ್ತರವನ್ನು ಕೇಳೋಣ. ವರ್ಷಗಳ ಕಠಿಣ ತಪಸ್ಸಿನ ನಂತರ ಮಹಾದೇವ ಕಾಣಿಸಿಕೊಂಡನು. ಋಷಿ ಶೌನಕರ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಿತು. ಅವನು ನಡಗುವ ಕೈಗಳಿಂದ ನಮಸ್ಕರಿಸಿ ಕೇಳಿದನು, ಮಹಾದೇವ, ಈ ಜಗತ್ತಿನಲ್ಲಿ ಗಂಡ ಮತ್ತು ಹೆಂಡತಿ ಜೀವಿತಾವಧಿಯವರೆಗೆ ಒಟ್ಟಿಗೆ ವಾಸಿಸುತ್ತಾರೆ. ಅವರು ಪರಸ್ಪರ ಇಲ್ಲದೆ ಹೇಗೆ ಬದುಕಬೇಕೆಂದು ತಿಳಿದಿಲ್ಲದಿದ್ದರೆ ಅವರ ಪ್ರೀತಿ ಸಾವಿನ ನಂತರ ಕೊನೆಗೊಳ್ಳುತ್ತದೆಯೇ? ಅವರು ಶಾಶ್ವತವಾಗಿ ಬೇರ್ಪಟ್ಟಿದ್ದಾರೆಯೇ? ಮಹಾದೇವ ಮುಗುಳ್ನಕ್ಕಿದರು. ಯಾರಾದರೂ ನಿಜವಾಗಿಯೂ ಸರಿಯಾದ ಪ್ರಶ್ನೆಯನ್ನು ಕೇಳಿದಾಗ ಬರುವುದು ನಗು. ನಂತರ ಅವರು ಹೇಳಿದರು, ಈ ಜಗತ್ತಿನಲ್ಲಿ ಎರಡು ರೀತಿಯ ಸಂಬಂಧಗಳಿವೆ. ಒಂದು ದೇಹದಿಂದ ರೂಪುಗೊಂಡರೆ ಇನ್ನೊಂದು ಆತ್ಮದಿಂದ ರೂಪುಗೊಂಡಿದೆ. ದೇಹದಿಂದ ರೂಪುಗೊಂಡವು ದೇಹದೊಂದಿಗೆ ನಾಶವಾಗುತ್ತವೆ, ಆದರೆ ಆತ್ಮದಿಂದ ರೂಪುಗೊಂಡವು ಸಾವಿನಿಂದ ಮುಟ್ಟಲಾಗುವುದಿಲ್ಲ.
ಇದರ ಬಗ್ಗೆ ಯೋಚಿಸಿ. ಪ್ರೀತಿ ಕಣ್ಣುಗಳಿಂದ ಕೈಗಳು ಧ್ವನಿಯ ಮೂಲಕ ಸಂಭವಿಸುತ್ತದೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಮಹಾದೇವ ನಿಜವಾದ ಪ್ರೀತಿ ಆತ್ಮದ ಮೂಲಕ ಸಂಭವಿಸುತ್ತದೆ ಮತ್ತು ಆತ್ಮ ಎಂದಿಗೂ ಸಾಯುವುದಿಲ್ಲ. ನಂತರ ಮಹಾದೇವ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ಹೇಳಿದರು. ಅವರು ಹೇಳಿದರು, ಆದರೆ ಇದು ಎಲ್ಲರಿಗೂ ಸಂಭವಿಸುವುದಿಲ್ಲ. ಯಾರ ಸಂಬಂಧಗಳು ಸ್ವಾರ್ಥವನ್ನು ಮಾತ್ರ ಆಧರಿಸಿವೆ, ಅಹಂಕಾರ, ವಂಚನೆ ಮತ್ತು ಕೋಪ ಇರುವಲ್ಲಿ ಪ್ರೀತಿಗೆ ಆಳವಾದ ಬೇರುಗಳಿಲ್ಲ. ಮತ್ತು ಸಾವು ಬಂದಾಗ ಆ ಆತ್ಮಗಳು ಗಾಳಿಯಲ್ಲಿ ಹೊಗೆ ಕರಗುವಂತೆ ವಿಭಿನ್ನ ದಿಕ್ಕುಗಳಲ್ಲಿ ಚೆದುರಿ ಹೋಗುತ್ತವೆ. ಇದನ್ನು ಕೇಳಿದ ನಂತರ ಈಗಲೇ ನಿಲ್ಲಿಸಿ ನಿಮ್ಮ ಸ್ವಂತ ಸಂಬಂಧದ ಬಗ್ಗೆ ಯೋಚಿಸಿ. ಅದು ಆತ್ಮದ ಸಂಬಂಧವೇ ಅಥವಾ ಕೇವಲ ದೇಹವೇ? ಅದು ಆಳವಾದುದ್ದೇ ಅಥವಾ ಕೇವಲ ಅಭ್ಯಾಸವೇ? ಮಹಾದೇವ ಒಂದು ಕಥೆಯನ್ನು ಹೇಳಿದರು. ಒಂದು ಹಳ್ಳಿಯಲ್ಲಿ ದಂಪತಿಗಳು ವಾಸ ಮಾಡುತ್ತಿದ್ದರು. ಗಂಡನ ಹೆಸರು ಗಂಗಾಧರ, ಹೆಂಡತಿಯ ಹೆಸರು ರಾಮಕಾಳಿ. ಅವರಿಗೆ ದೊಡ್ಡ ಮನೆ ಇರಲಿಲ್ಲ, ಸಂಪತ್ತು ಇರಲಿಲ್ಲ, ಉನ್ನತ ಹುದ್ದೆಯೂ ಇರಲಿಲ್ಲ. ಗಂಗಾಧರನು ದಿನವಿಡೀ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದನು, ಮಣ್ಣಿನಲ್ಲಿ ಬೆವರು ಸುರಿಸುತ್ತಿದ್ದನು. ಸಂಜೆ ಮನೆಗೆ ಹಿಂತಿರುಗಿದಾಗ ರಾಮಕಾಳಿ ಬಾಗಿಲಲ್ಲಿ ನಿಂತಿದಳು. ಗಂಗಾಧರನು ಏನನ್ನೂ ಹೇಳಲಿಲ್ಲ, ರಾಮಕಾಳಿ ಏನನ್ನೂ ಕೇಳಲಿಲ್ಲ. ಅವಳು ಅವನ ಮುಖವನ್ನು ನೋಡಿದಳು ಮತ್ತು ದಿನವು ಚೆನ್ನಾಗಿತ್ತೋ ಅಥವಾ ಅವನ ಮನಸ್ಸಿನಲ್ಲಿ ಏನಾದರೂ ಭಾರವಾಗಿದೆಯೇ ಎಂದು ತಿಳಿದಳು. ಇದು ನಿಜವಾದ ಪ್ರೀತಿ, ಪದಗಳಿಲ್ಲದೆ ಓದುವುದು. ರಾಮಕಾಳಿಗೆ ಏನಾದರೂ ತೊಂದರೆ ಆದಾಗ ಗಂಗಾಧರನು ಅವಳ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದನು. ಏನೂ ಹೇಳುತ್ತಿರಲಿಲ್ಲ, ಅಲ್ಲಿಯೇ ಇರುತ್ತಿದ್ದನು. ಏಕೆಂದರೆ ಕೆಲವೊಮ್ಮೆ ಒಟ್ಟಿಗೆ ಇರುವುದು ಸಾಕು. ಪ್ರತಿದಿನ ಬೆಳಗ್ಗೆ ಅವರು ಒಟ್ಟುಗೂಡುತ್ತಿದ್ದರು, ದೇವರ ಹೆಸರನ್ನು ಜಪಿಸುತ್ತಿದ್ದರು, ದೇವರಿಗೆ ದೀಪ ಹಚ್ಚುತ್ತಿದ್ದರು ಮತ್ತು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುತ್ತಿದ್ದರು. ಇದು ಅವರ ದೈನಂದಿನ ದಿನಚರಿಯಾಗಿತ್ತು. ದೀರ್ಘ ಪ್ರಾರ್ಥನೆಗಳಿಲ್ಲ, ವಿಸ್ತಾರವಾದ ಆಚರಣೆಗಳಿಲ್ಲ. ಕೇವಲ 2 ಕೈಗಳು ಸೇರಿಕೊಂಡವು, 2 ಹೃದಯಗಳು ಒಂದಾಗಿದವು. ವರ್ಷಗಳು ಕಳೆದವು, ಕೂದಲು ಬೂದು ಬಣ್ಣಕ್ಕೆ ತಿರುಗಿತ್ತು, ಸುಕ್ಕುಗಳು ಕಾಣಿಸಿಕೊಂಡವು, ಮೊಣಕಾಲುಗಳು ನೋವುತ್ತಿದ್ದವು. ಆದರೆ ಅವರ ಕಣ್ಣುಗಳಲ್ಲಿನ ಬೆಳಕು ಮೊದಲ ದಿನದಂತೆಯೇ ಇತ್ತು. ನಂತರ ಒಂದು ದಿನ ಗಂಗಾಧರನು ಅನಾರೋಗ್ಯಕ್ಕೆ ಒಳಗಾದನು. ತುಂಬಾ ಅಸ್ವಸ್ಥಳಾದ ರಾಮಕಾಳಿ ಹಗಲು ರಾತ್ರಿ ಅವನಿಗೆ ಸೇವೆ ಮಾಡುತ್ತಾ ನಿದ್ರೆ ಮತ್ತು ಊಟವನ್ನು ಬಿಟ್ಟಳು. ಅವಳು ಅವನ ಪಕ್ಕದಲ್ಲಿ ಸುಮ್ಮನೆ ಕುಳಿತಳು. ಅವನ ಅಂತ್ಯಕಾಲ ಬಂದಾಗ ಗಂಗಾಧರ ಕಣ್ಣು ತೆರೆದನು. ಅವನು ರಾಮಕಾಳಿಯ ಕೈಯನ್ನು ಹಿಡಿದು ಮೆಲ್ಲನೆ ಹೇಳಿದನು, ನಮ್ಮ ಪ್ರೀತಿ ನಿಜವಾಗಿದ್ದರೆ ನಾವು ಮತ್ತೆ ಭೇಟಿಯಾಗುತ್ತೇವೆ. ರಾಮಕಾಳಿಯ ಕಣ್ಣುಗಳಲ್ಲಿ ನೀರು ಹರಿದವು. ಅವಳು ಏನೂ ಹೇಳಲಿಲ್ಲ, ಆದರೆ ಅವಳ ಹೃದಯದಲ್ಲಿ ಬೆಂಕಿ ಹತ್ತಿಕೊಂಡಿತು. ಎಂದಿಗೂ ಆರದ ನಂಬಿಕೆ, ನಾವು ಮತ್ತೆ ಭೇಟಿಯಾಗುತ್ತೇವೆ. ಕೆಲವು ಕ್ಷಣಗಳ ನಂತರ ಗಂಗಾಧರ ಕೊನೆಯುಸಿರೆಳೆದನು. ವರ್ಷಗಳ ನಂತರ ರಾಮಕಾಳಿಯು ಇಹಲೋಕ ತ್ಯಜಿಸಿದಳು. ಆದರೆ ಕತೆ ಅಲ್ಲಿಗೆ ಮುಗಿಯುವುದಿಲ್ಲ. ಮರಣದ ನಂತರ ಆತ್ಮವು ತನ್ನ ಕರ್ಮಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಲೋಕಗಳಿಗೆ ಹೋಗುತ್ತದೆ ಎಂದು ಮಹಾದೇವ ಋಷಿಗೆ ಹೇಳಿದರು. ಈ ಪ್ರಯಾಣವು ಪ್ರತಿಯೊಂದು ಆತ್ಮಕ್ಕೂ ವಿಭಿನ್ನವಾಗಿರುತ್ತದೆ. ಕೆಲವು ಆತ್ಮಗಳು ಬೇಗನೆ ಮರುಜನ್ಮ ಪಡೆಯುತ್ತವೆ, ಕೆಲವು ಸೂಕ್ಷ್ಮ ಲೋಕಗಳಲ್ಲಿ ಸಮಯ ಕಳೆಯುತ್ತವೆ, ತಮ್ಮ ಕರ್ಮಗಳ ಲೆಕ್ಕಪತ್ರವನ್ನು ಇತ್ಯರ್ಥಪಡಿಸುತ್ತವೆ, ಮತ್ತು ಕೆಲವು ಅತೃಪ್ತ ಬಾಂಧವ್ಯಗಳಿಂದಾಗಿ ಅಲೆದಾಡುತ್ತವೆ. ಆದರೆ ಒಂದು ವಿಷಯ ಎಲ್ಲರಿಗೂ ಸತ್ಯ, ನಿಜವಾದ ಪ್ರೀತಿಯನ್ನು ಹೊಂದಿರುವ ಆತ್ಮಗಳ ನಡುವೆ ಸೂಕ್ಷ್ಮವಾದ ದಾರವಿರುತ್ತದೆ. ಈ ದಾರವು ಅದೃಶ್ಯವಾಗಿದೆ, ಅದನ್ನು ಮಾಪಕದಲ್ಲಿ ತೂಗಲು ಸಾಧ್ಯವಿಲ್ಲ, ಅದನ್ನು ಯಾವುದೇ ಉಪಕರಣದಿಂದ ಅಳೆಯಲು ಸಾಧ್ಯವಿಲ್ಲ. ಆದರೆ ಅದು ಅಸ್ತಿತ್ವದಲ್ಲಿದೆ ಮತ್ತು ಅದು ಮುರಿಯುವುದಿಲ್ಲ. ಮಹಾದೇವ ಅದನ್ನು ಒಂದು ಸುಂದರವಾದ ಉದಾಹರಣೆಯೊಂದಿಗೆ ವಿವರಿಸಿದರು. ಒಂದೇ ಕೋಣೆಯಲ್ಲಿ 2 ದೀಪಗಳು ಉರಿಯುವಾಗ ಅವುಗಳ ಬೆಳಕು ಹೆಣೆದುಕೊಂಡಿರುತ್ತದೆ. ಒಂದು ಆರಿ ಹೋದಾಗ ಇನ್ನೊಂದು ಅದರ ಉಷ್ಣತೆಯನ್ನು ಹೀರಿಕೊಳ್ಳುತ್ತದೆ, ಅದರ ಭಾಗವಾಗುತ್ತದೆ. ಅದೇ ರೀತಿ ಒಂದು ಆತ್ಮವು ಈ ಲೋಕವನ್ನು ತೊರೆದಾಗ ಅದರ ಪ್ರೀತಿ ಇನ್ನೊಂದರಲ್ಲಿ ಆಳವಾಗಿ ಹುದುಗಿದೆ.
ಮತ್ತು ಆ ಪ್ರೀತಿಯು ಭವಿಷ್ಯದ ಯಾವುದೋ ಹಂತದಲ್ಲಿ ಅವರನ್ನು ಮತ್ತೆ ಭೇಟಿಗೆ ಸೆಳೆಯುತ್ತದೆ. ಗಂಗಾಧರ ಮತ್ತು ರಾಮಕಾಲಿಗೆ ಇದು ಸಂಭವಿಸಿತು. ಅವರ ಆತ್ಮಗಳು ಬೇರೆ ಬೇರೆ ಲೋಕಗಳಿಗೆ ಹೋದವು. ಅವರು ವಿಭಿನ್ನ ಮಾರ್ಗಗಳನ್ನು ತೆಗೆದುಕೊಂಡರು. ಆದರೆ ಆ ಸೂಕ್ಷ್ಮಧಾರ ಪ್ರೀತಿಯ ಆ ಅದೃಶ್ಯ ಬಂಧ ಎಂದಿಗೂ ಮುರಿಯಲಿಲ್ಲ. ಮತ್ತು ಹಲವು ವರ್ಷಗಳ ನಂತರ ಎರಡು ಆತ್ಮಗಳು ಒಂದೇ ಪ್ರದೇಶದಲ್ಲಿ ಭೂಮಿಯ ಮೇಲೆ ಪುನರ್ಜನ್ಮ ಪಡೆದವು. ಅವರು ಎರಡು ಭಿನ್ನ ಮನೆಗಳಲ್ಲಿ, ಎರಡು ವಿಭಿನ್ನ ಕುಟುಂಬಗಳಲ್ಲಿ ಬೆಳೆದರು. ಅವರು ಮೊದಲ ಬಾರಿಗೆ ಒಂದು ಹಬ್ಬದಲ್ಲಿ ಭೇಟಿಯಾದರು ಮತ್ತು ಆ ಕ್ಷಣದಲ್ಲಿ ಅವರಿಬ್ಬರು ವಿಚಿತ್ರವಾದ ಭಾವನೆಯನ್ನು ಅನುಭವಿಸಿದರು. ಈ ಮುಖವು ಪರಿಚಿತವಾಗಿರುವಂತೆ, ಈ ಧ್ವನಿಯಲ್ಲಿ ಏನೋ ಪರಿಚಿತವಾಗಿರುವಂತಿದೆ. ಅವರಿಗೆ ಅದು ತಿಳಿದಿರಲಿಲ್ಲ, ಆದರೆ ಅವರ ಆತ್ಮಗಳಿಗೆ ತಿಳಿದಿತ್ತು. ಒಂದು ಕ್ಷಣ ಯೋಚಿಸಿ, ನಿಮ್ಮ ಜೀವನದಲ್ಲಿ ನೀವು ಮೊದಲ ಬಾರಿಗೆ ಭೇಟಿಯಾದ ಯಾರಾದರೂ ಇದ್ದಾರೆಯೇ ಮತ್ತು ಅವರು ಅಪರಿಚಿತರಲ್ಲ ಎಂದು ಭಾವಿಸಿದ್ದೀರಾ? ಅವರ ಧ್ವನಿ ಪರಿಚಿತವಾಗಿರುವಂತೆ ತೋರುತ್ತಿದೆ. ಅವರೊಂದಿಗೆ ಕುಳಿತು ಮೌನವಾಗಿರುವುದು ಸಹ ಭಾರವಾಗುವುದಿಲ್ಲ. ನೀವು ಜಗಳವಾಡುತ್ತೀರಿ, ಆದರೆ ನಿಮ್ಮ ಹೃದಯದಿಂದ ದೂರ ತಳ್ಳಲು ಸಾಧ್ಯವಿಲ್ಲವೇ? ಹಾಗಿದ್ರೆ ಬಹುಶಃ ಇದು ಮೊದಲ ಭೇಟಿಯಲ್ಲ. ಬಹುಶಃ ಇದು ಹಳೆಯ ಪ್ರಯಾಣದಲ್ಲಿ ಹೊಸ ಹಂತವಾಗಿದೆ. ಆತ್ಮಗಳಿಗೆ ದಾರಿ ತಿಳಿದಿದೆ. ನಾವು ಅವರನ್ನು ನಂಬಬೇಕು. ಈಗ ಇಲ್ಲಿ ಋಷಿ ಶೌನಕ್ ನೀವು ಬಹುಶಃ ಕೇಳಲು ಬಯಸುವ ಅದೇ ಪ್ರಶ್ನೆಯನ್ನು ಕೇಳಿದರು. ಮಹಾದೇವ, ಇದು ಪ್ರತಿಯೊಬ್ಬ ಗಂಡ ಮತ್ತು ಹೆಂಡತಿಗೆ ಸಂಭವಿಸುತ್ತದೆಯೇ? ಮತ್ತು ದೇವರು ಸತ್ಯವನ್ನು ಹೇಳಿದರು, ಕಠಿಣವಾಗಿ ಧ್ವನಿಸಬಹುದಾದ ಸತ್ಯ, ಆದರೆ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಅವರು ಹೇಳಿದರು, ಇಲ್ಲ, ಇದು ಎಲ್ಲರಿಗೂ ಆಗುವುದಿಲ್ಲ. ಕೇವಲ ಬಲವಂತದಿಂದ ಇರುವ ಸಂಬಂಧವು ಸಾವಿನೊಂದಿಗೆ ಕೊನೆಗೊಳ್ಳುತ್ತದೆ. ಕೇವಲ ಪ್ರದರ್ಶನಕ್ಕಾಗಿ ಇರುವ ಸಂಬಂಧವು ಸಾವಿನೊಂದಿಗೆ ಕೊನೆಗೊಳ್ಳುತ್ತದೆ. ಒಂದು ಕಡೆ ಪ್ರೀತಿ, ಮತ್ತೊಂದು ಕಡೆ ಸ್ವಾರ್ಥದಿಂದ ತುಂಬಿರುವ ಸಂಬಂಧವು ಸಾವಿನೊಂದಿಗೆ ಕೊನೆಗೊಳ್ಳುತ್ತದೆ. ಮತ್ತು ಇದು ನಿಜ. ಜಗತ್ತಿನಲ್ಲಿ ಹೆಸರಿಗೆ ಮಾತ್ರ ಇರುವ ಕೆಲವು ಸಂಬಂಧಗಳಿವೆ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ಇಬ್ಬರು ಒಟ್ಟಿಗೆ ವಾಸಿಸುತ್ತಾರೆ, ಆದರೆ ವಾಸ್ತವದಲ್ಲಿ ಅವರು ಒಂಟಿಯಾಗಿರುತ್ತಾರೆ. ಆದರೆ ಎರಡೂ ಕಡೆಗಳಲ್ಲಿ ತ್ಯಾಗವನ್ನು ಒಳಗೊಂಡಿರುವ ಸಂಬಂಧ, ಪರಸ್ಪರರ ಆತ್ಮವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ, ಅದರಲ್ಲಿ ದೇವರ ಹೆಸರನ್ನು ಒಟ್ಟಿಗೆ ಪ್ರಾರ್ಥಿಸಲಾಗುತ್ತದೆ. ಅದರಲ್ಲಿ ಕ್ಷಮೆಯನ್ನು ಹೃದಯದಿಂದ ನಿಜವಾಗಿಯೂ ಕ್ಷಮಿಸಲಾಗುತ್ತದೆ. ಅದರಲ್ಲಿ ಜಗಳಗಳು ನಡೆಯುತ್ತವೆ, ಆದರೆ ರಾತ್ರಿ ಮಲಗುವ ಮೊದಲು ಹೃದಯವನ್ನು ಶುದ್ಧೀಕರಿಸಲಾಗುತ್ತದೆ. ಅದರಲ್ಲಿ ಪರಸ್ಪರರ ಸಂತೋಷವು ನಿಮ್ಮ ಸ್ವಂತಕ್ಕಿಂತ ದೊಡ್ಡದಾಗಿ ತೋರುತ್ತದೆ. ಆ ಸಂಬಂಧವು ಸಾವಿಗಿಂತ ದೊಡ್ಡದಾಗಿದೆ. ಈಗ ಪ್ರಾಮಾಣಿಕವಾಗಿ ನಿಮ್ಮನ್ನು ಕೇಳಿಕೊಳ್ಳಿ, ನಿಮ್ಮ ಸಂಬಂಧ ಎಲ್ಲಿಗೆ ಹೋಗುತ್ತಿದೆ ಎಂದು. ನೀವು ಇಂದು ನಿಮ್ಮ ಸಂಗಾತಿಯನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಹೇಳಿದ್ದೀರಾ? ಇಂದು ಕೇಳದೆಯೇ ನೀವು ಅವರ ಯಾವುದೇ ಸಣ್ಣ ಅಗತ್ಯಗಳನ್ನು ಪೂರೈಸಿದ್ದೀರಾ? ನೀವು ಇಂದು ಅವರಿಗಾಗಿ ದೇವರನ್ನು ಪ್ರಾರ್ಥಿಸಿದ್ದೀರಾ? ಇಲ್ಲದಿದ್ದರೆ ಇನ್ನು ಸಮಯವಿದೆ. ಮಹಾದೇವ ಋಷಿಗೆ ಮತ್ತೊಂದು ಆಳವಾದ ಒಳನೋಟವನ್ನು ಬಹಿರಂಗಪಡಿಸಿದರು. ಅವರು ಹೇಳಿದರು, ಆತ್ಮಗಳ ಒಕ್ಕೂಟವು ಕೇವಲ ಭಾವನೆಗಳನ್ನು ಆಧರಿಸಿಲ್ಲ, ಇದು ಕ್ರಿಯೆಗಳ ಶುದ್ಧತೆಗೂ ಸಂಬಂಧಿಸಿದೆ. ಇದು ಬಹಳ ಮುಖ್ಯ. ನಾವು ಪ್ರೀತಿಯನ್ನು ಹೃದಯ ಎಂದು ಭಾವಿಸುತ್ತೇವೆ, ಆದರೆ ಮಹಾದೇವ ಕ್ರಿಯೆಗಳನ್ನು ಪ್ರೀತಿಯ ಜೊತೆಗೆ ಪರಿಗಣಿಸಲಾಗುತ್ತದೆ ಎಂದು ಹೇಳುತ್ತಿದ್ದಾರೆ. ನೀವು ನಿಮ್ಮ ಜೀವನ ಸಂಗಾತಿಯನ್ನು ನೋಯಿಸಿದ್ದರೆ, ನೀವು ಅವರ ನಂಬಿಕೆಯನ್ನು ಮುರಿದಿದ್ದರೆ, ನೀವು ಅವರಿಗೆ ಯೋಗ್ಯವಾದ ಗೌರವವನ್ನು ನೀಡದಿದ್ದರೆ, ಆ ಗಾಯಗಳು ಆತ್ಮದ ಮೇಲೆ ಉಂಟು ಮಾಡುತ್ತವೆ, ದಾರವನ್ನು ದುರ್ಬಲಗೊಳಿಸುತ್ತವೆ. ನೀವು ನಿಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡರೆ, ಕ್ಷಮೆಯಾಚಿಸಿದರೆ ಮತ್ತು ಬದಲಾಗಲು ಶ್ರಮಿಸಿದರೆ, ಆ ದಾರವು ಮತ್ತೆ ಬಲಗೊಳ್ಳುತ್ತದೆ. ಕ್ಷಮೆಯು ಜಗತ್ತಿನ ಅತ್ಯಂತ ದೊಡ್ಡ ಶಕ್ತಿ ಎಂದು ಮಹಾದೇವ ಹೇಳಿದರು. ಒಂದು ಆತ್ಮವು ಮತ್ತೊಂದು ಆತ್ಮವನ್ನು ನಿಜವಾದ ಹೃದಯದಿಂದ ಕ್ಷಮಿಸಿದಾಗ ಬಂಧವು ಆಳವಾಗುತ್ತದೆ, ಏಕೆಂದರೆ ಆ ಪ್ರೀತಿ ಪಕ್ವವಾಗುತ್ತದೆ ಮತ್ತು ಬಲಗೊಳ್ಳುತ್ತದೆ, ಮತ್ತು ಅಂತಹ ಪ್ರೀತಿ ಜೀವಿತಾವಧಿಯವರೆಗೆ ಇರುತ್ತದೆ. ಕುಟುಂಬ ಜೀವನವು ಒಂದು ರೀತಿಯ ತಪಸ್ಸು ಎಂದು ಸಂತರು ಹೇಳಿದ್ದಾರೆ.
ಸನ್ಯಾಸ ತೆಗೆದುಕೊಂಡು ಎಲ್ಲವನ್ನೂ ಬಿಟ್ಟು ಕಾಡಿನಲ್ಲಿ ಏಕಾಂಗಿಯಾಗಿ ವಾಸಿಸುವ ಮೂಲಕ ಮಾತ್ರ ದೇವರನ್ನು ಕಾಣಬಹುದು ಎಂದು ಜನರು ಭಾವಿಸುತ್ತಾರೆ. ಆದರೆ ಒಬ್ಬರನ್ನೊಬ್ಬರು ಗೌರವಿಸುವ, ಪರಸ್ಪರರ ದುಃಖಗಳನ್ನು ತಮ್ಮದೇ ಎಂದು ಸ್ವೀಕರಿಸುವ ಮತ್ತು ಒಟ್ಟಿಗೆ ದೇವರ ಹೆಸರನ್ನು ಜಪಿಸುವ ಗಂಡ ಮತ್ತು ಹೆಂಡತಿಯರು ಅವರ ಮನೆ ದೇವಾಲಯಕ್ಕಿಂತ ಕಡಿಮೆ ಇಲ್ಲ ಎಂದು ಮಹಾದೇವ ಹೇಳಿದರು. ಎಂತಹ ದೊಡ್ಡ ವಿಷಯ! ನಾವು ದೇವಸ್ಥಾನಕ್ಕೆ ಹೋಗಲು ಮನೆಯಿಂದ ಹೊರಡುತ್ತೇವೆ, ಆದರೆ ದೇವರು ಹೇಳುತ್ತಾರೆ, ಮನೆಯಲ್ಲಿ ಪ್ರೀತಿ, ಗೌರವ ಮತ್ತು ಕರುಣೆ ಇದ್ದರೆ ಆ ಸಂಬಂಧದಲ್ಲಿ ದೇವರು ನಿಮ್ಮ ಮನೆಯಲ್ಲಿ, ನಿಮ್ಮ ಅಂಗಳದಲ್ಲಿ ಇದ್ದಾನೆ. ಈ ಜಗತ್ತಿನಲ್ಲಿ ನೀವು ಯಾರನ್ನಾದರೂ ಭೇಟಿಯಾದಾಗ ಮತ್ತು ಇದು ಮೊದಲ ಭೇಟಿಯಲ್ಲ ಎಂದು ಭಾವಿಸಿದಾಗ, ಆ ಮುಖದ ಬಗ್ಗೆ ಏನಾದರೂ ಪರಿಚಿತವಾಗಿರುವಂತೆ ಭಾಸವಾದಾಗ ಇದು ಆತ್ಮಗಳ ಹಳೆಯ ಪರಿಚಯ ಎಂದು ಅರ್ಥ ಮಾಡಿಕೊಳ್ಳಿ ಎಂದು ದೇವರು ಹೇಳಿದ್ದರು. ಇದು ಕಾಕತಾಳೀಯವಲ್ಲ, ಇದು ಕರ್ಮದ ಪ್ರೀತಿಯ ಅನೇಕ ಜನ್ಮಗಳ ಖಾತೆ. ಮಹಾದೇವ ಆ ಋಷಿಗೆ ಹೇಳಿದ ರಹಸ್ಯ ಇದಾಗಿತ್ತು. ಅದನ್ನು ನಾವು ಇಂದು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ಮರಣವು ದೇಹವನ್ನು ಬೇರ್ಪಡಿಸಬಹುದು, ಆದರೆ ನಿಜವಾದ ಪ್ರೀತಿಯಲ್ಲ, ಆತ್ಮಗಳ ಬಂಧವಲ್ಲ. ಒಂದೇ ಒಂದು ಷರತ್ತಿದೆ, ಪ್ರೀತಿ ನಿಜವಾಗಿರಬೇಕು, ಅದರಲ್ಲಿ ತ್ಯಾಗವೂ ಇರಬೇಕು, ಅದರಲ್ಲಿ ಕ್ಷಮೆ ಇರಬೇಕು ಮತ್ತು ಆ ಪ್ರೀತಿ ಒಳಗೆ ದೇವರ ಹೆಸರು ಇರಬೇಕು. ನಿಮ್ಮ ಸಂಬಂಧದಲ್ಲಿ ಇದೇ ರೀತಿ ಇದ್ದರೆ ಮರಣ, ಸಮಯ ಅಥವಾ ಈ ಜಗತ್ತಿನ ಯಾವುದೇ ಶಕ್ತಿ ಅವರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಇಂದು ನೀವು ಮನೆಗೆ ಹೋಗಿ ನಿಮ್ಮ ಜೀವನ ಸಂಗಾತಿಯನ್ನು ನೋಡಿ ಮತ್ತು ನಿಮ್ಮೊಳಗೆ ನೀವೇ ಹೇಳಿಕೊಳ್ಳಿ, ನೀವು ನನ್ನೊಂದಿಗೆ ಇದ್ದೀರಿ ನನ್ನ ಆತ್ಮ, ಈ ಜನ್ಮದಲ್ಲಿ ಮತ್ತು ಮುಂದಿನ ಜನ್ಮದಲ್ಲಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.